ನಮಸ್ಕಾರ, ಕಿಟ್ಟೀಸ್ ರೆಸಿಪಿ ಚಾನಲ್ಗೆ ಸ್ವಾಗತ. ಸ್ಟ್ರಾಬೆರಿ ಸೀಸನ್ ಸ್ಟಾರ್ಟ್ ಆಗಿದೆ. ತುಂಬ ಫ್ರೆಶ್ ಆದ ಸ್ಟ್ರಾಬೆರಿಗಳು ಮಾರ್ಕೆಟಲ್ಲಿ ಸಿಗ್ತಾ ಇದೆ. ಸ್ಟ್ರಾಬೆರಿಯಿಂದ ಅನೇಕ ರೆಸಿಪಿಗಳನ್ನು ಮಾಡ್ಕೋಬಹುದು. ಇದು ಆರೋಗ್ಯಕ್ಕೂ ಕೂಡ ತುಂಬ ಉತ್ತಮ. ಈ ಫ್ರೆಶ್ ಆದ ಸ್ಟ್ರಾಬೆರಿಯನ್ನು ಉಪಯೋಗಿಸ್ಕೊಂಡು ಜಾಮನ್ನು ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಮಾಡಿಕೊಳ್ಳುವಂತಹ ಜಾಮ್ ತುಂಬ ರುಚಿಯಾಗಿರುತ್ತೆ. ಇದನ್ನು ಮಾಡಿಕೊಳ್ಳೋದು ತುಂಬ ಸುಲಭ. ಮೊದಲಿಗೆ ಕಡಾಯಿಯಲ್ಲಿ ಕ್ಲೀನ್ ಮತ್ತು ಕಟ್ ಮಾಡ್ಕೊಂಡಿದ್ದಂತಹ ಸ್ಟ್ರಾಬೆರಿಯನ್ನು ಹಾಕೊಳ್ತಾ ಇದ್ದೀನಿ. ಇದು 500 ಗ್ರಾಮ್ ಇದೆ. ಹಾಗೆ ಅದಕ್ಕೆ ನಾನು 200 ಗ್ರಾಮಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಸಕ್ಕರೆಯನ್ನು ಕರಗ್ತಾ ಇರುವಾಗ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ತಾ ಇರಿ. ಸರ್ವಿಂಗ್ ಸ್ಪೂನಿಂದ ಸ್ಮ್ಯಾಶ್ ಮಾಡ್ಕೊತಾನೆ ಇರಿ. ಹಾಗೆ ಇದರ ನೀರು ಸ್ವಲ್ಪ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಸಕ್ಕರೆ ಕೂಡ ಕರಗ್ತದೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೊತಾ ಇರಿ. ಇದಕ್ಕೆ ಅರ್ಧ ಲಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿರೋ ನೀರಿನ ಅಂಶ ಕಡಿಮೆ ಆಗ್ತಾ ಹೋಗ್ತದೆ. ಹಾಗೆ ಥಿಕ್ನೆಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಸ್ಮ್ಯಾಶ್ ಮಾಡ್ಕೊಳ್ತಾ ಇರಿ. ಮಾತ್ರ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ರೆ ಸ್ವಲ್ಪ ಬೇಗ ಆಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಆದರೆ ತುಂಬ ಫ್ಲೇಮಲ್ಲಿ ಇಟ್ಕೋಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ನಿಧಾನವಾಗಿ ಆಗಲಿ. ಇದನ್ನು ಮಾಡಲಿಕ್ಕೆ ಸುಮಾರು 10 ರಿಂದ 15 ನಿಮಿಷ ಬೇಕು. ಇದೆಲ್ಲ ಸ್ಮ್ಯಾಶ್ ಆಗ್ತಾ ನೀರಿನ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ. ಈ ಥರ ಥಿಕ್ನೆಸ್ ಬರ್ತಾ ಇರುವಾಗ ಇದು ಆಗ್ತಾ ಬಂದಿದೆ ಅಂತ ಅರ್ಥ. ಅಂಗಡಿಯಲ್ಲಿ ಸಿಗೋ ಜಾಮ್ಗಿಂತ ಈ ಜಾಮ್ ತುಂಬ ರುಚಿಯಾಗಿರುತ್ತೆ. ಈಗ ಆಗಿದೆ ಅಂತ ತಿಳ್ಕೊಳ್ಳಿಕ್ಕೆ, ಇದರಲ್ಲಿ ನೀರಿನ ಅಂಶ ಇದೆಯೋ ಅಂತ ತಿಳ್ಕೊಳ್ಳಿಕ್ಕೆ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರಿನ ಅಂಶ ಇದೆ ಇದರಲ್ಲಿ. ಅದಕ್ಕೆ ನಾನು ಇನ್ನೂ ಸ್ವಲ್ಪ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಈಗ ಇನ್ನೊಂದು ಸಾರಿ ಚೆಕ್ ಮಾಡಿ ನೋಡ್ತೀನಿ. ಈಗ ಇದಕ್ಕೆ ಥಿಕ್ನೆಸ್ ಬಂದಿದೆ. ಇದು ಆಗಿದೆ ಅಂತ ಅರ್ಥ. ನೀರಿನ ಅಂಶ ಎಲ್ಲೂ ಕಾಣಿಸ್ತಾ ಇಲ್ಲ. ಥಿಕ್ನೆಸ್ ಬಂದಿರೋದ್ರಿಂದ ಇದನ್ನು ಆಗಿದೆ ಅಂತ ಅರ್ಥ. ಇದನ್ನು ಸಂಪೂರ್ಣವಾಗಿ ಕೂಲ್ ಮಾಡಲಿಕ್ಕೆ ಬಿಡಿ. ನಂತರ ಕೂಲ್ ಆದಮೇಲೆ ಒಂದು ಗ್ಲಾಸಿನ ಜಾರಲ್ಲಿ ಹಾಕ್ಕೊಂಡು ಸಂಗ್ರಹಿಸಿಡಿ. ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು. ಆದರೆ ಗ್ಲಾಸಿನ ಜಾರಲ್ಲಿ ನೀರಿನ ಅಂಶ ಇರಬಾರ್ದು. ಫ್ರೆಶ್ ಜಾಮ್ ಮಕ್ಕಳಿಗೆ ತುಂಬ ಇಷ್ಟವಾಗುತ್ತೆ. ಇನ್ನೊಂದು ಏನಂದರೆ, ಸ್ಟ್ರಾಬೆರಿಯನ್ನು ಕ್ಲೀನ್ ಮಾಡುವಾಗ ನೀರಿನಲ್ಲಿ ವಿನಿಗರ್ ಅಥವಾ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು. ಈ ಸ್ಟ್ರಾಬೆರಿ ಜಾಮಿಂದ ಸ್ಮೂತಿ ಕೂಡ ಮಾಡಿದ್ದೀನಿ. ನನ್ನ ಚಾನಲಲ್ಲಿ ಆ ರೆಸಿಪಿಯನ್ನು ಕೂಡ ನಾನು ಶಾರ್ಟಲ್ಲೇ ಹಾಕಿದ್ದೀನಿ. ನನ್ನ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.